ನಮಸ್ಕಾರ. ವಾಯ್ಸ್ ಆಫ್ ವೇಣುಗ್ರಾಮ್ನ ಸ್ಪೆಷಲ್ ರಿಪೋರ್ಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇಂದು ಅಕ್ಟೋಬರ್ 29, ಪುನೀತ್ ರಾಜ್ಕುಮಾರ್ ಅವರ 4ನೇ ವರ್ಷದ ಪುಣ್ಯ ಸ್ಮರಣೆ. ಸಮಯ ಎಷ್ಟು ಬದಲಾಗಿದೆ, ಆದರೆ ಅಪ್ಪು ಅವರ ನೆನಪು ಮಾತ್ರ ನಿತ್ಯ ಹೊಸದಾಗಿದೆ. ಒಂದು ಪ್ರೇರಣೆ. ಚಲನಚಿತ್ರದ ಪರದೆಯಲ್ಲಿ ನಗು ಮೂಡಿಸಿದ ಅಪ್ಪು ನಿಜ ಜೀವನದಲ್ಲಿ ಸಾವಿರಾರು ಜನರ ಕಣ್ಣೀರು ಒರೆಸಿದವರು. ಬಡ ಮಕ್ಕಳಿಗೆ ಶಿಕ್ಷಣ, ಅಗತ್ಯವಿರುವವರಿಗೆ ನೆರವು, ಈ ಎಲ್ಲದಕ್ಕೂ ಅವರು ಶಬ್ದವಿಲ್ಲದ ದೈವ. ಅವರ ಕೊನೆಯ ಉಸಿರು ಸಹ ಜೀವದ ದಾನದ ಮೂಲಕ ಮತ್ತೊಬ್ಬರಿಗೆ ಬೆಳಕಾಯಿತು. ಇದೇ ಅವರ ಮಹತ್ವ. ಅವರ ತ್ಯಾಗದ ಬೆಳಕು ಎಲ್ಲ ಹೃದಯಗಳಲ್ಲಿ ಶಾಶ್ವತವಾಗಿ ಪ್ರಜ್ವಲಿಸುತ್ತಿದೆ. ಕನ್ನಡದ ಜೀವಂತ ಸ್ಟಾರ್, ಅಪ್ರತಿಮ ಕಾರ್ಯಶೀಲರು. ಅವರ ತ್ಯಾಗದ ಹಾದಿ ಕೂಡ ಜನಮನದಲ್ಲಿ ಶಾಶ್ವತವಾಗಿ ಉಳಿದಿದೆ. ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ಎಂದೇ ಜನಪ್ರಿಯರಾದ ಪುನೀತ್ ರಾಜ್ಕುಮಾರ್ ಅವರು ಕೇವಲ ಒಬ್ಬ ನಟನಷ್ಟೇ ಅಲ್ಲ, ಒಬ್ಬ ಸೌಮ್ಯ ಹೃದಯದ ಮಾನವ, ದಾನಶೀಲ ವ್ಯಕ್ತಿ ಮತ್ತು ಲಕ್ಷಾಂತರ ಅಭಿಮಾನಿಗಳಿಗೆ ಪ್ರೇರಣೆಯಾದವರು. ರಾಜ್ಕುಮಾರ್ ಕುಟುಂಬದ ಕಿರಿಯ ಪುತ್ರರಾಗಿದ್ದ ಅವರು ಬಾಲನಟನಾಗಿ ತಮ್ಮ ಅಭಿನಯ ಯಾತ್ರೆ ಆರಂಭಿಸಿ ನಂತರ ಅಪ್ಪು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಸ್ಥಾನವನ್ನು ನಿರ್ಮಿಸಿಕೊಂಡಿದ್ದರು. ಅಪ್ಪು ಜನಮನದ ಚಿರಸ್ಮರಣೆ, ಕನ್ನಡದ ಆಕಾಶದ ಅಜರಾಮರ ತಾರೆ. ಪುನೀತ್ ರಾಜ್ಕುಮಾರ್ ಅವರ ಸಾವಿನಿಂದ ಕನ್ನಡ ಚಿತ್ರರಂಗವೇ ಅಲ್ಲ, ಕರ್ನಾಟಕವೇ ಒಂದು ಅಮೂಲ್ಯ ರತ್ನ ಕಳೆದುಕೊಂಡಿತ್ತು. ಆದರೆ ಅವರ ದಾನಶೀಲತೆ, ಸರಳತೆ ಮತ್ತು ಸಮಾಜ ಸೇವೆಯ ಮನೋಭಾವ ಅವರನ್ನು ಶಾಶ್ವತವಾಗಿ ನಮ್ಮ ಹೃದಯಗಳಲ್ಲಿ ಉಳಿಸಿವೆ. ಅಪ್ಪು, ನೀವು ನಮ್ಮ ಹೃದಯದಲ್ಲಿ ಶಾಶ್ವತ. ನಿಮ್ಮ ನಗು, ನಿಮ್ಮ ಪ್ರೀತಿ, ನಿಮ್ಮ ಕಾರ್ಯ ಎಂದೆಂದಿಗೂ ನಮ್ಮೊಂದಿದೆ. ಅವರ ಕಣ್ಣಿನ ದಾನದಿಂದ ಹೊಸ ಜೀವಗಳು ಬೆಳಕೊಂಡವು. ಇದು ಅವರ ಆತ್ಮದ ನಿಜವಾದ ತೇಜಸ್ಸಿನ ಸಂಕೇತ. ಇಂದು ಜನರು ಅವರ ಫೋಟೋ ಎದುರು ದೀಪ ಹಚ್ಚುವಾಗ ಅವರ ಚಿತ್ರ ನೋಡುತ್ತಿಲ್ಲ, ಅವರ ಆತ್ಮವನ್ನು ಅನುಭವಿಸುತ್ತಿದ್ದಾರೆ. ಅಪ್ಪು ಹೋದರು, ಆದರೆ ಅವರ ನಗು, ಅವರ ದಯೆ, ಅವರ ಚೈತನ್ಯ ನಮ್ಮೊಳಗೆ ಜೀವಂತವಾಗಿದೆ. ನಮ್ಮ ಹೃದಯಗಳಲ್ಲಿ ಸದಾ ಜೀವಂತವಾಗಿರುವ ಶಕ್ತಿವಂತ ನಮ್ಮ ಪ್ರಿಯ ಪುನೀತ್ ರಾಜ್ಕುಮಾರ್ ಅವರಿಗೆ ವಾಯ್ಸ್ ಆಫ್ ವೇಣುಗ್ರಾಮ್ ವತಿಯಿಂದ ಶತ ನಮನಗಳು.